ಯಾರಿಗೆ ತಾನೇ ದುಡ್ಡು ಚೆನ್ನಾಗಿ ಬರಬೇಕು ಅಂತ ಆಸೆ ಇರಲ್ಲ ಹೇಳಿ. ಎಲ್ಲರಿಗೂ ಏನಲ್ಲ ಒಂದು ನಮ್ಮ ಲೈಫ್ನಲ್ಲಿ ಸಕ್ಸಸ್ ಕಾಣಬೇಕು ಅಂತ ಆಸೆ ಇರುತ್ತೆ. ಬಟ್ ಯಾವಾಗ ಅದು ಡಿಸ್ಟರ್ಬೆನ್ಸ್ ಆಗುತ್ತೆ ಯಾವಾಗ ಅಂದರೆ ರಾಹುದು ಕೆಟ್ಟ ಪ್ರಭಾವ ಬಿದ್ದಾಗ. ಸೊ ಅದನ್ನು ಹೇಗೆ ನಾವು ಸರಿ ಮಾಡ್ಕೋಬೋದು ಅಂತ ಈ ವ್ಲಾಗ್ನಲ್ಲಿ ನಾನು ತೋರಿಸಿದ್ದೀನಿ, ಹೇಳಿದ್ದೀನಿ ಕೂಡ ಯಾವ ಥರ ಅಂತ. ಸೊ ಮೆಥಡ್ನ ಅದೇ ರೀತಿ ಫಾಲೋ ಮಾಡ್ಕೊಂಬಂದರೆ ಅದೆಲ್ಲ ಕ್ಲಿಯರ್ ಮಾಡ್ಕೊತಾ ಬರ್ಬೋದು. ಸೊ ಬನ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ಫ್ರೆಂಡ್ಸ್ ನಾನು ಮನಿ ಅಬಂಡೆನ್ಸ್ದು ಹೇಳ್ತಾ ಇದ್ದೀನಿ. ಪ್ಲಸ್ ಇವಾಗೆಲ್ಲ ಹೆಲ್ತ್ ಇಶ್ಯೂಸು ತುಂಬ ಆಗ್ತಾ ಇರುತ್ತಲ್ಲ. ಸೊ ಯಾವ ಒಂದು ಸ್ವಿಚ್ ವರ್ಡ್ ಇದೆ ಅದರಿಂದ ಹೇಗೆ ನಾವು ನಮ್ಮ ಒಂದು ಇದನ್ನು ಕ್ಲಿಯರ್ ಮಾಡ್ಕೋಬೋದು ಹೆಲ್ತ್ ಇಶ್ಯೂಸ್ನ ಅನ್ನೋದ್ರ ಬಗ್ಗೆ ನಾನು ಕ್ಲಾರಿಫೈ ಮಾಡ್ತಾ ಇದ್ದೀನಿ ಈ ಒಂದು ವ್ಲಾಗ್ನಲ್ಲಿ. ಸೊ ಇದರಲ್ಲಿ ಏನು ಗೊತ್ತಾ, ಮನಿ ರಿಲೇಟೆಡ್ ಅಂತ ಬಂದಾಗ ಸೊ ಯಾವ ಒಂದು ಗ್ರಹ ಅಂದರೆ ರಾಹುದು ಮತ್ತು ಶನಿದು ಜಾಸ್ತಿ ಪ್ರಭಾವ ಇದ್ದಾಗ ಹೇಗೆ ಮನಿನ ಫ್ಲೋ ಆಗೋದನ್ನು ತಡೆಯುತ್ತೆ. ಸೊ ಅದರಿಂದ ಯಾವ ಒಂದು ರೆಮಿಡಿ ಮಾಡ್ಕೊಳ್ಳೋದ್ರಿಂದ ಅದು ಈಸಿಯಾಗಿ ಮನಿ ಫ್ಲೋ ಆಗೋದನ್ನು ಮಾಡ್ಬೋದು ಅನ್ನೋದ್ರದ್ದು ಟಿಪ್ಸ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ರಾಹುದು ಸಿಂಪ್ಟಮ್ಸ್ ನಾನು ಫಸ್ಟ್ ಹೇಳ್ತೀನಿ. ಯಾವುದು ನಿಮಗೆ ಎಫೆಕ್ಟ್ ಕೊಡುತ್ತೆ, ರಾಹುದು ಪ್ರಭಾವ ಜಾಸ್ತಿ ಆಗಿದೆಯೋ ಏನು ಅಂತ ಹೇಗೆ ಕಂಡುಹಿಡಿಬೋದು ನೀವೇನೆ ಅಂತ 3 ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಾನು. ಸೊ ಫಸ್ಟ್ನೇದೇನು ಅಂದರೆ, ನೀವು ಊಟ ಮಾಡ್ತಾ ಇರ್ತೀರಲ್ಲ, ಊಟ ಮಾಡುವಾಗ ಸಡನ್ನಾಗಿ ಕೂದಲುಗಳು ಸಿಗ್ತಾ ಇರುತ್ತೆ. ಸೊ ಅದೊಂದಾಯಿತು ಆಯಿತಾ. ಸೊ ಕೂದಲು ನೀವು ಪ್ರಿಪೇರ್ ಮಾಡುವಾಗ ಏನೂ ಇರಲ್ಲ, ಬಟ್ ಊಟ ಮಾಡುವಾಗಲೇ ಅದು ಕೂದಲು ಸಿಗ್ತಾ ಇರುತ್ತೆ. ಸೊ ಅದೊಂದಾಯಿತು. ಮತ್ತು ಉಗುರನ್ನ ಹಿಂಗೆ ಬೆಳೆಸಿರ್ತೀರಲ್ಲ, ಸಡನ್ನಾಗಿ ಅದು ಕಟ್ಟಾಗ್ಬಿಟ್ಟು ಬೀಳ್ತಾ ಇರುತ್ತೆ. ಸೊ ಅದೊಂದಾಯಿತು. ಮತ್ತು ಇನ್ನೊಂದು ಏನು ಅಂದರೆ, ರಾಹುದು ತುಂಬ ಬ್ಯಾಡ್ ಇಂಪ್ಯಾಕ್ಟ್ ಯಾವಾಗ ಕೊಡುತ್ತೆ ಅಂತ ಹೇಳಿದ್ರೆ, ಸೊ ರಾಹುದು ಯಾವಾಗ ಬ್ಯಾಡ್ ಇಂಪ್ಯಾಕ್ಟ್ ಕೊಡುತ್ತೆ ಅಂತ ಹೇಳಿದ್ರೆ, ನೀವು ಊಟ ಮಾಡ್ತಾ ಇರ್ತೀರ ಅಂದ್ಕೊಳ್ಳಿ. ಊಟ ಮಾಡ್ಬೇಕಾದ್ರೆ ಮಧ್ಯ ಮಧ್ಯ ಕಲ್ಲುಗಳು ಸಿಗೋದು ಆಯಿತಾ. ಪುಟ್ಟು ಪುಟ್ಟು ಸ್ಟೋನ್ಸು ಏನಾರಾಗಿರ್ಬೋದು, ಕಲ್ಲು ಸಡನ್ನಾಗಿ ತಿನ್ಬೇಕಾದ್ರೆ ಕಲ್ಲು ಸಿಗುತ್ತೆ. ಸೊ ಇದರಿಂದ ಗೊತ್ತಾಗುತ್ತೆ ರಾಹುದು ತುಂಬ ಕೆಟ್ಟ ಪ್ರಭಾವ ಬೀಳ್ತಾ ಇದೆ ಅಂತ ಆಯಿತಾ. ಸೊ ಅದು ಏನು ಗೊತ್ತಾ, ಪರ್ಟಿಕ್ಯುಲರ್ ಆಗಿ ಕೆಲವು ಪರ್ಸನ್ಸ್ಗೆ ಅದಾಗುತ್ತೆ. ಯಾರಿಗೆ ಅವ್ರದ್ದು ಇದರಲ್ಲಿ ರಾಹುದು ದೇಶೆ ಅಂದರೆ ಸರಿ ಇರಲ್ವೋ, ಸೊ ಅವ್ರಿಗೆ ಈ ಥರ ಎಲ್ಲ ಆಗ್ತಿರುತ್ತೆ. ಕೂದಲು ಸಿಗೋದಾಗಿರ್ಬೋದು, ಮತ್ತು ಕಲ್ಲು ಸಿಗೋದಾಗಿರ್ಬೋದು, ಪ್ಲಸ್ ಉಗುರು ಇದ್ದಕ್ಕಿದ್ದಂಗೆ ಕಟ್ಟಾಗ್ಬಿಟ್ಟು ಕೆಳಗೆ ಬೀಳೋದು. ಸೊ ಈ ಥರ ಒಂದು ಸಿಂಪ್ಟಮ್ಸ್ ಇರುತ್ತೆ. ಸೊ ಯಾವಾಗ ರಾಹುದು ಜಾಸ್ತಿ ಒಂದು ಕೆಟ್ಟ ಪ್ರಭಾವ ಬಿದ್ದಾಗ. ಸೊ ನನಗೆ ನಿನ್ನೆ ಇದರಲ್ಲಿ ಸಂಧ್ಯಾ ಅನ್ನೋರು ನನಗೆ ಹೇಳಿದರು, ಅವರು ಮಂಗಳೂರಿಂದ ಸೂರತ್ಗೆ ಹೋಗ್ಬೇಕಾದ್ರೆ ಟ್ರೈನ್ನಲ್ಲಿ ಒಂದು ಕಳ್ತನ ಆಯಿತು ಅಂತ ಆಯಿತಾ. ಅವ್ರದ್ದು ಜ್ಯುವೆಲ್ರಿ ಎಲ್ಲ ಹೋಯ್ತು, ಮತ್ತು ಕ್ಯಾಶ್ ಹೋಯ್ತು, ಪ್ಲಸ್ ಮೊಬೈಲ್ ಹೋಯ್ತು. ಆಮೇಲೆ ಅವ್ರು ಬೇರೆ ನಂಬರ್ ತೊಗೊಂಡು ನಂದು ಯೂಟ್ಯೂಬ್ ಚಾನಲ್ನ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಸೊ ಅವರು ನನಗೆ ಕಮೆಂಟ್ ಮಾಡಿದರು. ಸೊ ನನಗೂ ತುಂಬ ಬೇಜಾರಾಯಿತು. ಆ್ಯಕ್ಚುಲಿ ಏನು ಗೊತ್ತಾ, ಯಾವುದೇ ಒಂದು ಕಾರಣ ಇಲ್ಲದೆ ಯಾವುದೂ ಆಗಲ್ಲ ಫ್ರೆಂಡ್ಸ್ ಆಯಿತಾ. ಸೊ ಏನೇ ಒಂದು ಹುಲ್ಲು ಕಡ್ಡಿ ಹಲ್ಲಾಡಬೇಕಾದ್ರೂ ಅದಕ್ಕೊಂದು ರೀಸನ್ ಅಂತ ಇದ್ದೇ ಇರುತ್ತೆ ಆಯಿತಾ. ಪ್ರತಿಯೊಂದಕ್ಕೂ ರೀಸನ್ ಇರುತ್ತೆ, ಕಾರಣ ಇಲ್ಲದೆ ಯಾವುದೂ ಆಗಲ್ಲ. ಸೊ ಅದು ಏನಾಗಿರುತ್ತೆ ಅಂದರೆ, ಪಾಸ್ಟ್ ಜನ್ಮದು ಏನಾರ ಒಂದು ಕಾರ್ಮಿಕ್ ಇದು ರಿಲೇಷನ್ ಇದ್ದೇ ಇರುತ್ತೆ. ಅಂದರೆ ಕರ್ಮ ಅಂತಾರೆ ನೋಡಿ. ಸೊ ಅದ್ರದ್ದು ಒಂದು ಇದಿರುತ್ತೆ. ಸೊ ಅದರಿಂದನೇ ಆ ಥರ ಕಳ್ತನ ಆಗಿರೋದು ಆಯಿತಾ. ಸೊ ಹೋದ ಜನ್ಮದಲ್ಲಿ ನೀವು ಯಾರ್ದಾರ ದುಡ್ಡು ಇಸ್ಕೊಂಡಿರ್ತೀರ, ಏನಾರ ಮಾಡಿರ್ತೀರ. ಸೊ ಅದು ಈ ಜನ್ಮದಲ್ಲಿ ಈ ಥರ ಅವ್ರ ಮೂಲಕ ಹೋಗಿ ಅದು ಕಳ್ತನ ಥರ ಆಗಿರುತ್ತೆ. ಸೊ ಅದು ನಿಜ ಅದು ಆಯಿತಾ. ಶನಿದು ತುಂಬ ವೀಕ್ ಇದ್ದಾಗ ಮತ್ತು ರಾಹುದು ವೀಕ್ ಇದ್ದಾಗ ಈ ಥರ ತುಂಬ ಆಗುತ್ತೆ. ಸೊ ಅದಕ್ಕೆ ಹೇಳಿದ್ದು ನಂದು ರೆಮಿಡಿ ನಾನು ಹೇಳಿದ್ನಲ್ಲ, ಅದಕ್ಕೆ ಅವತ್ತು ತೋರಿಸಿದ್ದು ನಾನು ನಿಮಗೆ. ಕೊಬ್ಬರಿನಲ್ಲಿ ಕಪ್ಪು ಎಳ್ಳು ಮತ್ತು ಬೆಲ್ಲನ ಮಿಕ್ಸ್ ಮಾಡಿಬಿಟ್ಟು ಅದನ್ನು ನೀವು ಟ್ಯೂಸ್ಡೇ ಇಲ್ಲಾಂದರೆ ಸ್ಯಾಟರ್ಡೆ ಹೋಗ್ಬಿಟ್ಟು ಸಾಯಂಕಾಲದ ಹೊತ್ತೆ ಮಾಡಬೇಕು. 6:45ಕ್ಕೆ ಹರಳಿ ಮರ, ಇಲ್ಲಾಂದರೆ ಆಲದ ಮರ, ಇಲ್ಲಾಂದರೆ ಬೇವಿನ ಮರ. ಸೊ ಆ 3 ಮರದಲ್ಲಿ ಎಲ್ಲರ ಗಿಡದ ಮರದ ಕೆಳಗಡೆ ಇಟ್ಬಿಟ್ಟು ಬಂದರೆ, ಸೊ ಅದು ರಾಹುದು ಶಾಂತಿ ಮಾಡ್ದಂಗೆ ಆಗುತ್ತೆ, ಪ್ಲಸ್ ಶನಿದು ಶಾಂತಿ ಮಾಡ್ದಂಗೆ ಆಗುತ್ತೆ. ಸೊ 3 ಗ್ರಹಗಳದ್ದು ಶಾಂತಿ ಆಗುತ್ತೆ ಇದರಲ್ಲಿ, ಮಂಗಳದು, ರಾಹುದು ಮತ್ತು ಶನಿದು. ಸೊ 3 ಇದು ಮಾಡಿದಾಗ ಅದು ಬ್ಯಾಲೆನ್ಸ್ ಆಗ್ತಾ ಬರುತ್ತೆ. ಸೊ ಅದೊಂದಾಗಿತ್ತಾ. ಸೊ ಬನ್ನಿ ಇವಾಗ ಹೇಳ್ತೀನಿ ಹೆಂಗೆ ಅಂತ. ಸೊ ರಾಹುದು ಕೆಟ್ಟ ಪ್ರಭಾವ ಬಿದ್ದಾಗ ಏನೇನಾಗುತ್ತೆ ಅಂದರೆ, ತುಂಬ ಕಾಯಿಲೆಗಳು ಬರೋದು, ಇದ್ದಕ್ಕಿದ್ದಂಗೆ ಹುಷಾರು ತಪ್ಪೋದಾಗಿರ್ಬೋದು, ಹೆಲ್ತ್ ಇಶ್ಯೂಸ್ ತುಂಬ ಕಾಡೋದಿರ್ಬೋದು, ಮತ್ತು ಮನಿ ಅಬಂಡೆನ್ಸ್ಗೆ ಫಸ್ಟ್ ಹೊಡ್ತಾ ಬೀಳೋದು ಮನಿ ಅಬಂಡೆನ್ಸ್ಗೆ ಆಯಿತಾ. ನಮ್ಮದು ಬುದ್ಧಿನ ಇದು ಮಾಡಿಬಿಡುತ್ತೆ, ಬ್ಲ್ಯಾಂಕ್ ಮಾಡೋಕತ್ತೆ, ಯಾವುದೇ ಒಂದು ಡಿಸಿಷನ್ ಮೇಕರ್ ಆಗಿರಲ್ಲ. ಸೊ ಪದೇ ಪದೇ ಕಾಯಿಲೆ ತಪ್ಪೋದಾಗಿರ್ಬೋದು, ಆ ಥರದ್ದೆಲ್ಲ ರಾಹುದು ವೀಕ್ ಇದ್ದಾಗ ಆಗೋದು. ಆಮೇಲೆ ಮತ್ತೆ ಅದು ಹೊಡ್ತಾ ಬೀಳ್ತಾನೆ ಇರುತ್ತೆ ಆಯಿತಾ. ಮನಿ ಕ್ಲ್ಯಾಶಸ್ ಅಂತಾರೆ ನೋಡಿ. ಸೊ ಮನಿದು ಒಂದು ಸಲ ಅದು ಏನಾರ ಪ್ರಾಬ್ಲಮ್ ಆದರೆ ಅದು ಕ್ರಿಯೇಟ್ ಮಾಡ್ತಾ ಇರುತ್ತೆ.
ಸೊ ಅದು ಹೇಗೆ ನಾವು ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕಾಗುತ್ತೆ ಇದರಲ್ಲಿ, ಆಯಿತಾ. ಇಲ್ಲಾಂದ್ರೆ ಹಿಂಗೆ ಮನಿದು ವೇಸ್ಟ್ ಆಗ್ತಾನೆ ಹೋಗ್ತಾ ಇರುತ್ತೆ. ಏನಾರ ಒಂದು ಈವನ್ ರಿಲೇಷನ್ಶಿಪ್ಪಲ್ಲೂ ಪ್ರಾಬ್ಲಮ್ಸು ಕ್ರಿಯೇಟ್ ಆಗುತ್ತೆ ಇದರಿಂದ, ರಾಹುದು ಸರಿ ಇಲ್ಲ ಅಂದರೆ, ಆಯಿತಾ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಮೊದಲನೇ ಪಾಯಿಂಟ್ ಹೇಳ್ತೀನಿ, ರಾಹುದು ಹೇಗೆ ನಾವು ಸರಿ ಮಾಡ್ಕೋಬೋದು ಅಂತ. ಸೊ ನೀರನ್ನ ಜಾಸ್ತಿ ಕುಡಿತಾ ಇರಬೇಕು ನೀವು. ಯಾಕೆಂದರೆ ನಾನು ಹೇಳಿದ್ನಲ್ಲ, ನಮ್ಮ ಒಂದು ಬಾಡಿನಲ್ಲಿ 70% ವಾಟರ್ ಎಲಿಮೆಂಟಿಂದನೇ ಕೂಡಿರೋದು, ಸೊ ಜಲತತ್ವದಿಂದ. ಸೊ 70% ನೀರಿಂದ ಕೂಡಿರೋದ್ರಿಂದ ಜಾಸ್ತಿ ನೀರನ್ನ ಕನ್ಸ್ಯೂಮ್ ಮಾಡಬೇಕು. ಮತ್ತು ನಿಮಗೆ ರಾಹುದು ಏನಾರು ತುಂಬ ಪ್ರಾಬ್ಲಮ್ ಆಗ್ತಾರೆ, ನಿಮ್ಮ ಕೆಲಸದವ್ರು ಇರ್ತಾರೆ ನೋಡಿ, ನಿಮ್ಮ ಮನೆ ಕೆಲಸ ಮಾಡೋರು ಇರ್ತಾರಲ್ಲ, ಅವರಿಗೆ ನೀವು ಜಾಸ್ತಿ ನೀರು ಕುಡಿಸ್ತಾ ಇರಿ, ಆಯಿತಾ. ಸೊ ಅವಾಗ ಅದು ರಾಹುದು ಬ್ಯಾಲೆನ್ಸ್ ಅಂದರೆ ಶಾಂತವಾಗುತ್ತೆ, ಬ್ಯಾಲೆನ್ಸ್ ಆಗ್ತಾ ಬರುತ್ತೆ. ಸೊ ಅದೊಂದು ಆಯಿತಾ. ಎರಡನೇದೇನು ಅಂದರೆ ಬೆಳ್ಳಿದು ನೀವು ಧರಿಸ್ತಾ ಇರಬೇಕು, ಬೆಳ್ಳಿದು, ಆಯಿತಾ. ಬೆಳ್ಳಿದು ಉಂಗುರ ಹಾಕೋಬೋದು, ಬೆಳ್ಳಿದು ಕಡ ಹಾಕೋಬೋದು, ಬೆಳ್ಳಿದು ಸರ ಹಾಕೋಬೋದು, ಬೆಳ್ಳಿದು ಉಡ್ದಾರ ಹಾಕೋಬೋದು, ನಿಮ್ಮ ಇಷ್ಟ. ಯಾವ್ದಾರ ಒಂದು ಕಾಲ್ಗೆಜ್ಜೆ, ಯಾವ್ದಾರ ಒಂದು ಒಟ್ಟಿನಲ್ಲಿ ಬೆಳ್ಳಿದನ್ನ ಧರಿಸ್ತಾ ಇರಬೇಕು. ಸೊ ಅದರಿಂದ ಏನು ಅಂದರೆ ರಾಹುನ ಬ್ಯಾಲೆನ್ಸ್ ಮಾಡ್ಬೋದು. ಮತ್ತು ಈ ಥರ ರಾಹುದು ತುಂಬ ಪ್ರಾಬ್ಲಮ್ ಆದಾಗ ಸೊ ನಿಮಗೆ ಗೊತ್ತಾಗುತ್ತಲ್ಲ, ಮನಿ ಅಬಂಡೆನ್ಸ್ದು ತುಂಬ ಬ್ಲಾಕೇಜಸ್ ಆಗಿಬಿಡುತ್ತೆ. ಅಂದರೆ ದುಡ್ಡು ನಿಲ್ತಾ ಇರಲ್ಲ, ಸಾಲ ಬಾಧೆ ಆಗಿರ್ಬೋದು, ಮತ್ತು ಹೋಗಿ ಪ್ಲೆಡ್ಜ್ ಮಾಡೋದಿರ್ಬೋದು, ಚಿನ್ನ ಅಡವಿ ಇಡೋದು ಅದೆಲ್ಲ ಮಾಡುವಾಗ ಸೊ ನೀವು ಯಾವ ದೇವ್ರನ್ನ ಆರಾಧನೆ ಮಾಡಬೇಕು ಅಂದರೆ ಈಶ್ವರ ದೇವರು, ಆಯಿತಾ. ಶಿವ ದೇವ್ರನ್ನ ನೀವು ಆರಾಧನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ನೀವು ಎಷ್ಟು ನೀವು ಲಿಂಗ ಪೂಜೆ ಮಾಡಿ ಅಂತ ಅದಕ್ಕೆ ಹೇಳ್ತಾ ಇರೋದು, ಆಯಿತಾ. ಒಂದು ಚಿಕ್ಕದು ಸಿಗುತ್ತೆ ಎಲ್ಲ ಕಡೆ, ಈಶ್ವರದು ಲಿಂಗದು ಸಿಗುತ್ತಲ್ವಾ. ಸೊ ಅದಕ್ಕೆ ಅವಾಗವಾಗ ನೀರು ಅಭಿಷೇಕ ಥರ ಮಾಡ್ತಾಯಿರಿ, ಇಲ್ಲ ವಿಭೂತಿದು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನೀರ್ದು ಚೊಂಬಲ್ಲಿ ಅದ್ರದ್ದು ಅಭಿಷೇಕ ಮಾಡ್ಬೋದು. ಇಲ್ಲ ಹೈಸ್ದು ನಾನು ಹೇಳಿದ್ನಲ್ಲ, ಹೈಸ್ನ ಚೆನ್ನಾಗಿ ಹಿಂಗೆ ಕೊಟ್ಟುಬಿಟ್ಟು ಪುಡಿ ಪುಡಿ ಥರ ಮಾಡಿ ಅದರಲ್ಲೂ ನೀವು ಅಭಿಷೇಕ ಮಾಡ್ಬೋದು. ಸೊ 3ರಲ್ಲಿ ಯಾವ್ದಾರ ಮಾಡ್ಕೊಳ್ಳಿ. ಬಿಲ್ಪತ್ರೆ ಸಿಕ್ಕರೆ ಬಿಲ್ಪತ್ರೆ ಲಾಸ್ಟಲ್ಲಿ ಇಡಿ, ವಿಭೂತಿ, ನೀರು ಮತ್ತು ಇದು ಐಸ್ದು. ಸೊ ಈ 3 ಬೆಸ್ಟ್ ರೆಮಿಡಿ ಆಗಿರುತ್ತೆ ಈಶ್ವರದು ಲಿಂಗ ಪೂಜೆ ಮಾಡೋದಕ್ಕೆ. ಸೊ ಆ ಥರ ಮಾಡಿ ಸೋಮವಾರ ಸ್ಟಾರ್ಟ್ ಮಾಡಿ. ಅದು ಮಾಡುವಾಗ ಸೋಮವಾರ ಸ್ಟಾರ್ಟ್ ಮಾಡಿದ್ರೆ 121 ಡೇಸು, 11 ಡೇಸು, 7 ಡೇಸು, ಆ ಥರ ನಿಮ್ಮ ಇಷ್ಟ. ನೀವು ಯಾವಾಗ ಬೇಕಾದ್ರೂ ಮಾಡ್ಕೋಬೋದು, ಎಷ್ಟು ದಿನ ಬೇಕಾದ್ರೂ. ಸೊ ಅದೇನು ಗೊತ್ತಾ, ತುಂಬಾ ಬೇಗ ನಿಮಗೆ ಅದು ಕ್ಲಿಯರ್ ಆಗ್ತಾ ಬರುತ್ತೆ, ಯಾವುದೊಂದು ರಾಹುದು ಏನು ಕೆಟ್ಟ ಪ್ರಭಾವ ಬೀಳುತ್ತಲ್ಲ ಅದನ್ನು ತಪ್ಪಿಸುತ್ತೆ ಅಂತ. ಸೊ ರಾಹುದು ಬ್ಯಾಲೆನ್ಸ್ ಮಾಡಬೇಕಾದ್ರೆ ಇನ್ನೊಂದೇನು ಅಂದರೆ ಹುಣ್ಣಿಮೆ ಬರುತ್ತೆ ನೋಡಿ. ಹುಣ್ಣಿಮೆ ಬಂದಾಗ ಏನು ಮಾಡಿ ಅಂದರೆ ಚಂದ್ರದು ಬೆಳಕು ಕಾಣಿಸುತ್ತಲ್ಲ, ಸೊ ಅಲ್ಲಿ ಕೂತ್ಕೊಂಡು ಅದಕ್ಕೆ ಮೂನ್ ಬಾತಿಂಗ್ ಅಂತಾರೆ. ಸೊ ಮೂನ್ ಬಾತಿಂಗ್ ಅಂದರೆ ಚಂದ್ರ ಹತ್ರ ಹೋಗ್ಬಿಟ್ಟು ಇದು ಮಾಡೋದು ಅಂತಲ್ಲ. ಸೊ ಏನು ಮಾಡಿ ಅಂದರೆ ಒಂದು ಚೇರ್ ಹಾಕ್ಕೊಂಡು ಕೂತ್ಕೊಳ್ಳಿ, ಮೂನ್ನೇ ನೋಡ್ತಾ ಇರಬೇಕು. ನಿಮ್ಮ ಮನೆಗೆ ಹಂಗೆ ಅಕಸ್ಮಾತ್ ಹಂಗೆ ಡೈರೆಕ್ಟಾಗಿ ಕಾಣಿಸ್ತಾ ಇಲ್ಲ, ಅದರದ್ದು ವಿಷನ್ ಕಾಣಿಸ್ತಾ ಇಲ್ಲ ಅಂದರೆ ನೀವೇನು ಮಾಡಿ ಅಂದರೆ ಕೆಳಗಡೆನೇ ಹೋಗಿ ವಾಕ್ ಮಾಡೋಂಗೆ ಹೋಗ್ಬಿಟ್ಟು ಜಸ್ಟ್ ಅದನ್ನು ಮೂನ್ನೇ ನೋಡ್ತಾ ಇರಿ. ಒಂದು 5 ನಿಮಿಷ ಮಾಡಬೇಕು ನೀವು ಈ ರಿಚುವಲ್ನ, ಆಯಿತಾ. ಅದನ್ನೇ ನೋಡಿಕೊಂಡು ಮೆಡಿಟೇಟ್ ಮಾಡಬೇಕು, ಮೆಡಿಟೇಷನ್ ಥರ. ಓಂ ನಮಃ ಶಿವಾಯ ಅಂತಲೇ ಹೇಳ್ಕೊಳ್ಳಿ. ಆ ಮೂನ್ನ ನೋಡಿಕೊಂಡು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ವಾಕ್ ಮಾಡುವಾಗ ಹೇಳ್ಬೋದು. ಇಲ್ಲ ನಿಮ್ಮ ಮನೆಗೆ ಕೂತ್ಕೊಂಡ್ರೆ ಕಾಣಿಸುತ್ತೆ ಅಂದರೆ ಒಂದು ಚೇರ್ ಹಾಕ್ಕೊಂಡು ಕೂತ್ಕೊಂಡು ಒಂದು 5 ನಿಮಿಷ ಥರ ಮಾಡಿ. ಸೊ ಆವಾಗ ಬ್ಯಾಲೆನ್ಸ್ ಆಗ್ತಾ ಬರುತ್ತೆ. ಏನು ಗೊತ್ತಾ, ಮೂನ್ದು ನಮ್ಮ ಒಂದು ಎಮೋಷನ್ಸ್ ಬ್ಯಾಲೆನ್ಸ್ ಮಾಡುತ್ತೆ. ನಾನು ಹೇಳಿದ್ನಲ್ಲ, ನಮ್ಮ ಒಂದು ಎಮೋಷನ್ಸ್ನ ಬ್ಯಾಲೆನ್ಸ್ ಮಾಡೋದೇ ಚಂದ್ರ ಬೆಳ್ಳಿ ಇದರಲ್ಲೇ ಜಾಸ್ತಿ ಇರೋದು, ಆಯಿತಾ. ನೀರಿಂದ ಬರುತ್ತೆ, ಬೆಳ್ಳಿಯಿಂದ. ಸೊ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡಾಗೆ ರಾಹು ಸರಿ ಇರೋದು. ಇಲ್ಲಾಂದರೆ ಮನಸ್ಕಾರಕ ಇದು ಅಲ್ವಾ ಮನಸ್ಕಾರಕ ಚಂದ್ರ. ಸೊ ಅದು ಬ್ಯಾಲೆನ್ಸ್ ಇಲ್ಲ ಅಂದಾಗೆ ರಾಂಗ್ ಡಿಸಿಷನ್ನ ತಗೊಳ್ಳೋದು ನಾವು ಯಾವಾಗಲೂ. ಸೊ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಬನ್ನಿ. ಮತ್ತು ಇನ್ನೊಂದೇನು ಅಂದರೆ ನಿಮ್ಮ ಅಮ್ಮನ್ನ ಚೆನ್ನಾಗಿ ನೀವು ಟ್ರೀಟ್ ಮಾಡಬೇಕು. ಯಾರಿಗೆ ಮೂನ್ದು ವೀಕ್ ಇರುತ್ತೋ, ಅಂದರೆ ರಾಹುದು ನಾನು ಹೇಳೋದು ತುಂಬಾ ಪ್ರಾಬ್ಲಮ್ ಆಗ್ತಿರುತ್ತೆ ಅಂದ್ಕೊಳ್ಳಿ. ಮನಿ ಇಶ್ಯೂಸ್ ಆಗಿರ್ಬೋದು, ಯಾವುದೇ ಒಂದು ಕೆಲಸ ಮಾಡಬೇಕು ಅಂದರೆ ಕ್ಲಿಕ್ ಆಗ್ತಿರಲ್ಲ, ಕೆಲಸನೇ ಸಿಗ್ತಾ ಇರಲ್ಲ, ಇದ್ದಕ್ಕಿದ್ದಂಗೆ ಏನಾರ ಕೆಲಸ ಸಿಕ್ಕರೂ ಪ್ರಮೋಷನ್ ಆಗ್ತಾ ಇರಲ್ಲ, ಮತ್ತು ಸ್ಕಿಪ್ ಮಾಡೋ ನೇಚರು. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಇವತ್ತು ಮಾಡೋಣ, ನಾಳೆ ಮಾಡೋಣ, ಪೋಸ್ಟ್ಪೋನಿಂಗ್ ನೇಚರ್ ಅಂತಾರಲ್ಲ. ಸೊ ಅದು ಅವಾಯ್ಡ್ ಮಾಡಬೇಕು ಅಂದರೆ ನಿಮ್ಮ ಅಮ್ಮನ್ನ ನೀವು ಚೆನ್ನಾಗಿ ಟ್ರೀಟ್ ಮಾಡಬೇಕಾಗುತ್ತೆ. ಸೊ ಆವಾಗ ಅದು ಬ್ಯಾಲೆನ್ಸ್ ಆಗ್ತಾ ಬರುತ್ತೆ ಚಂದ್ರದು. ಸೊ ಮದರ್ಗೂ ಮತ್ತು ಇದಕ್ಕೂ ಕನೆಕ್ಷನ್ ಇದೆ. ಸೊ ಅದಕ್ಕೆ ಹೇಳಿದ್ದು, ಆಯಿತಾ. ಸೊ ಇವಾಗ ಬೋನಸ್ ಟಿಪ್ಸ್ ಹೇಳ್ತಾ ಇದ್ದೀನಿ. ಸೊ ಹಂಗೆ ಪಾಯಿಂಟ್ಸ್ ನೋಟ್ ಮಾಡ್ಕೊತಾ ಇರಿ, ನಿಮ್ಗೆ ಯೂಸ್ಫುಲ್ ಆಗುತ್ತೆ ಇದು. ಸೊ ರಾಹುನ ನೀವು ಸರಿ ಮಾಡ್ಕೋಬೇಕು ಅಂದರೆ ರಾಹುದೇ ನಿಮಗೆ ಮನಿ ಅಬಂಡೆನ್ಸ್ ಆಗಿರ್ಬೋದು, ದುಡ್ಡು ಕಾಸು ಚೆನ್ನಾಗಿ ಬರೋದಾಗಿರ್ಬೋದು, ಅದೆಲ್ಲ ಅದರಿಂದನೇ ಆಗೋದು. ಈವನ್ ನಿಮಗೆ ಹೆಲ್ತ್ ಇಶ್ಯೂಸ್ ಸರಿ ಹೋಗಬೇಕು ಅಂದ್ರೂ ಅದರಿಂದನೇ ಆಗೋದು. ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಸಾಕು, ಆಲ್ಮೋಸ್ಟ್ ನಿಮ್ಮದೆಲ್ಲ ಕ್ಲಿಯರ್ ಮಾಡ್ಕೊಂಡಂಗೆ ಅರ್ಥ ಬರುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ ನೀವು ಊಟ ಮಾಡ್ತೀರಲ್ಲ, ಊಟ ಮಾಡುವಾಗ ಫ್ರೆಂಡ್ಸ್ ಮೂರು ತುತ್ತನ್ನ ಕೆಳಗಡೆ ಇಡಬೇಕಾಗುತ್ತೆ ಫಸ್ಟು. ಊಟ ನಿಮಗೆ ಗೊತ್ತಾ, ಹಿಂದಿನ ಕಾಲದಲ್ಲೆಲ್ಲ ಬ್ರಾಹ್ಮಿಣ್ಸ್ ಎಲ್ಲ ಮಾಡೋದು ಗೊತ್ತಾ ನಿಮಗೆ? ಅಂದರೆ ಆಶ್ರಮಗಳಲ್ಲಿ ಇವಾಗಲೂ ಮಾಡ್ತಾರೆ ತುಂಬ ಜನ. ಈ ಗುರುಕುಲ ಅಂತ ಇರುತ್ತೆ ನೋಡಿ. ಸೊ ಅಲ್ಲೋಗಿ ಒಂದು ಸಲ ಚೆಕ್ ಮಾಡಿಬೇಕಾರೆ ಯಾವಾಗಾರ ನೋಡಿ. ಸೊ
ಸೊ ಅವ್ರು ಏನು ಮಾಡ್ತಾರೆ ಗೊತ್ತಾ, ದಪ್ಪ ದಪ್ಪ ಉಂಡೆನೇ ಇಡಬೇಕು ಅಂತ ಏನಿಲ್ಲ, ಜಸ್ಟ್ ಒಂದು ಸ್ವಲ್ಪ ತೊಗೊಂಡು ಮೂರು ಈವನ್ ನೀವು ಮೂರು ಹಗ್ಳು ಥರನೂ ತೆಗೆದು ಇಡ್ಬೋದು. ಒಟ್ಟಿನಲ್ಲಿ ಒಂಚೂರು ಮೂರು ಆಯಿತಾ, 3 ಸಲ ಹಿಂಗೆ ತೆಗೆದ್ಬಿಟ್ಟು ಇಟ್ಟುಬಿಟ್ಟು ಆಮೇಲೆ ನೀವು ಊಟ ಮಾಡಬೇಕು. ಸೊ ಅದನ್ನೇನು ಮಾಡಬೇಕು ಅಂದರೆ ಅದನ್ನು ತಗೊಂಡು ಫಸ್ಟ್ ನೀವು ಅಲ್ಲಿ ಎಲ್ಲರ ಬಾಲ್ಕನಿನಲ್ಲೋ ಎಲ್ಲರ ಒಂದು 3 ಹಗ್ಳನ್ನ ಹಂಗೆ ಇಟ್ಬಿಟ್ಟು ಬನ್ನಿ ಆ ಥರ. ಸೊ ಅದನ್ನು ಇಟ್ಬಿಟ್ಟು ಆಮೇಲೆ ಬಂದು ಊಟ ಮಾಡಬೇಕು. ಫಸ್ಟ್ ನೀವು ಊಟ ಮಾಡಿಬೇಕಾದ್ರೆ ಅದನ್ನು ಸೈಡಲ್ಲಿ ಇಟ್ಟಿರಿ, ಅದನ್ನು ಆಮೇಲೆ ತೊಗೊಂಡೋಗಿ ಹ್ಯಾಂಡ್ ವಾಶ್ ಮಾಡಿರ್ತೀರಲ್ಲ ಆಮೇಲೆ ಬೇಕಾದ್ರೆ ಇಡ್ಬೋದು, ಇಲ್ಲ ಫಸ್ಟೇ ಮಾಡಬೇಕು ಅಂದರೆ ಅದನ್ನು ಮಾಡ್ಬೋದು. ಬಟ್ ಮಾಡೋಕ್ಕೆ ಮುಂಚೆ 3 ತೆಗೆದಿಡಬೇಕು, ಆವಾಗ ಅದು ಶಾಂತವಾಗುತ್ತೆ ರಾಹುದು, ಆಯಿತಾ. ಸೊ ಆವಾಗ ಮನಿ ಅಬಂಡೆನ್ಸು ಜಾಸ್ತಿ ಆಗುತ್ತೆ. ಸೊ 2ನೇದು ಬೋನಸ್ ಟಿಪ್ಸ್ ಏನು ಅಂದರೆ, ಈ ತಾಮ್ರದ ಚೊಂಬಲ್ಲಿ ನೀರನ್ನ ತುಂಬಿಸಿ, ಆಯಿತಾ. ಸೊ ನಾನು ಡೈಲಿ ಮಾಡ್ತಾಯಿದ್ದೀನಿ ಅದು. ಹಿಂದಿನ ದಿನ ದೇವ್ರ ಹತ್ರ ತಾಮ್ರದ ಚೊಂಬಲ್ಲಿ ನೀರು ತುಂಬಿಸಿರ್ತೀನಿ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಹೋಗ್ಬಿಟ್ಟು ಸೂರ್ಯ ದೇವ್ರದ್ದು ಓಂ ಭಾಸ್ಕರಾಯ ನಮಃ ಅಂತ ಹೇಳ್ಕೊಂಡು 21 ಟೈಮ್ಸ್ ನಾನು ಹೇಳ್ಕೊತೀನಿ. ಯಾವಾಗಲೂ 11 ಟೈಮ್ಸು ಇಲ್ಲ 21 ಟೈಮ್ಸ್ ಹೇಳ್ಕೊತೀನಿ. ಅದಾದಮೇಲೆ ಆ ನೀರನ್ನ ತೊಗೊಂಡು ತುಳಸಿ ಪಾಟಿಗೆ ಹಾಕೋದು. ಸೊ ಇದರಿಂದ ನಮ್ಮ ಒಂದು ರಾಹುದು ಬ್ಯಾಲೆನ್ಸ್ ಆಗ್ತಾ ಬರುತ್ತೆ. ಸೊ ಅದೆಲ್ಲ ಏನು ಗೊತ್ತಾ, ಮನಿ ಅಬಂಡೆನ್ಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಅಂದರೆ ಯಾವುದೇ ಒಂದು ಹೆಲ್ತ್ ಇಶ್ಯೂಸ್ ಆಗಿರ್ಬೋದು ಅದೆಲ್ಲ ಕ್ಲಿಯರ್ ಮಾಡ್ತಾ ಬರುತ್ತೆ. ಸೊ ಆ ಥರ ಅದನ್ನು ಮಾಡ್ಕೊಳ್ಳಿ. ಸೊ 2ನೇದು ಬೋನಸ್ ಟಿಪ್ಸು ಅದಾಗಿತ್ತು. ಸೊ 3ನೇದು ಹೇಳ್ತೀನಿ ಬನ್ನಿ, ರಾಹು ಮತ್ತು ಕೇತುನ ಹೇಗೆ ಶಾಂತಿ ಮಾಡ್ಕೋಬೋದು ಅಂದರೆ, ನೀವು ಸ್ನಾನ ಮಾಡ್ತೀರಲ್ಲ, ಸ್ನಾನ ಮಾಡೋ ಬಕೆಟಲ್ಲಿ ನೀವೇನು ಮಾಡಬೇಕು ಅಂದರೆ ಒಂದು ಸ್ವಲ್ಪ ಶ್ರೀಗಂಧ ಬರುತ್ತೆ ನೋಡಿ, ಗಂಧದ್ದು ಪುಡಿ ನಿಮ್ಮ ಹತ್ರ ಇದ್ದರೆ ಅದು ಪರವಾಗಿಲ್ಲ, ಇಲ್ಲಾಂದರೆ ಪುಡಿ ಇಲ್ಲಾಂದರೆ ಅದೇ ತೇಯೋದು ಬರುತ್ತಲ್ಲ, ಸೊ ಅದರಲ್ಲಿ ಒಂದು ಸ್ವಲ್ಪ ತೇಯ್ದುಬಿಟ್ಟು ಒಂದು ಡಬ್ಬನಲ್ಲಿ ಶೇಖರಣೆ ಮಾಡಿ ಇಟ್ಕೊಂಡಿರಿ. ಒಂದು ಪಿಂಚು ಒಂದು ಸ್ವಲ್ಪ ಚಿಟಿಕೆಯಷ್ಟು ಹಾಕ್ಬಿಟ್ಟು ಅದಕ್ಕೆ ರೋಸ್ ವಾಟರ್ ಹಾಕ್ಬಿಟ್ಟು ಆ ನೀರಿನಲ್ಲಿ ಸ್ನಾನ ಮಾಡೋದ್ರಿಂದ ರಾಹುದು ಕೆಟ್ಟ ಪ್ರಭಾವ ಬೀಳಲ್ಲ, ಅಂದರೆ ಬ್ಯಾಲೆನ್ಸ್ ಆಗ್ತಾ ಬರುತ್ತೆ. ಮನಿ ಅಬಂಡೆನ್ಸ್ಗೆ ಇದು ಜಾಸ್ತಿ ಹೆಲ್ಪ್ ಮಾಡುತ್ತೆ. ಸೊ ಇವಾಗ ಬನ್ನಿ, ನಾನು ಸ್ಪೆಷಲ್ ಆಗಿರುವ ಒಂದು ಮಂತ್ರ ಅದು ಹೇಳ್ತಾ ಇದ್ದೀನಿ. ಅದೇನು ಅಂದರೆ ನಿಮಗೆ ಮನಿ ಅಬಂಡೆನ್ಸ್ನೂ ಜಾಸ್ತಿ ಮಾಡುತ್ತೆ, ಪ್ಲಸ್ ನಿಮಗೆ ಹೆಲ್ತ್ ಇಶ್ಯೂಸ್ ಏನಾರ ಕಾಡ್ತಾ ಇದ್ದರೆ ಅದನ್ನು ಸರಿ ಮಾಡುತ್ತೆ. ಹೇಗೆ ಅಂದರೆ ಈವನ್ ಡಿಪ್ರೆಷನಿಂದನೂ ಹೊರಗಡೆ ಬರ್ಬೋದು, ಥೈರಾಯ್ಡ್ ಇಶ್ಯೂಸ್ ಇರುತ್ತಲ್ಲ ಅದು, ಮತ್ತು ಕೆಲವ್ರಿಗೆಲ್ಲ ಪೀರಿಯಡ್ಸು ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇರುತ್ತಲ್ಲ. ಸೊ ನನಗೆ ಕೆಲವರೆಲ್ಲ ಕೇಳ್ತಾ ಇರ್ತೀರಾ ಪೀರಿಯಡ್ಸ್ ರೆಗ್ಯುಲರ್ ಆಗೋಕ್ಕೆ ಏನು ಮಾಡಬೇಕು ಅಂತ. ಸೊ ಅದಕ್ಕೆ ಒಂದು ಚಾಂಟ್ ಮಾಡಬೇಕು. ಅದು ಯಾವ ಥರ ಇರುತ್ತೆ ಅಂದರೆ ಫ್ರೆಂಡ್ಸ್, ಟಮ್ ಅಂತ ಬರುತ್ತೆ, ಅದಾದಮೇಲೆ ನಾನು ತೋರಿಸ್ತೀನಿ ಕೆಳಗಿಟ್ಟು. ಟಮ್ ಅಂತ ಬರುತ್ತೆ. ಸೊ ಅದೇನು ಅಂದರೆ ತಾರಾ ದೇವಿದು ಒಂದು ಮಂತ್ರ ಆಗಿರುತ್ತೆ. ತಾರಾ ಅಂದರೆ ಯಾರು ಅಂದರೆ ಪಾರ್ವತಿ ದೇವ್ರದ್ದು ಒಂದು ಸ್ವರೂಪ ಆಗಿರುತ್ತೆ. ಸೊ ಅದನ್ನು ನೀವು ಟಮ್ ಬೇಕಾದ್ರೆ ನೀವು ಹಂಗೇ ಟಮ್ 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 ಅಂತ ಚಾಂಟ್ ಮಾಡ್ಬೋದು. ಆ ಥರ ಹೇಳ್ಬೇಕಾದ್ರೆ ಏನು ಗೊತ್ತಾ, ಸೈಂಟಿಫಿಕಲಿ ಆಗಿಯೂ ಇದು ಬೆನಿಫಿಟ್ಸ್ ಕೊಡುತ್ತೆ. ಯಾವಾಗ ನೀವು ಅದನ್ನು ಪ್ರೊನೌನ್ಸ್ ಮಾಡ್ತೀರಾ, ಸೊ ನಿಮ್ಮದು ಬಾಡಿ ಒಳಗಡೆ ಒಂಥರ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಸೊ ಅದು ಆ ಒಂದು ಸ್ಟ್ರೆಸ್ ಲೆವೆಲ್ನ ಕಡಿಮೆ ಮಾಡುತ್ತೆ. ಡಿಪ್ರೆಷನ್ ಮೋಡ್ ಆಗಿರ್ಬೋದು, ಓವರ್ ಥಿಂಕಿಂಗ್ ಆಗಿರ್ಬೋದು, ಸೊ ಅದೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಬರುತ್ತೆ. ನಿಮಗೆ ಹೆಲ್ತ್ ಸರಿ ಹೋಗುತ್ತೆ. ಈವನ್ ಥೈರಾಯ್ಡ್ ಇಶ್ಯೂಸ್ ಇರ್ಬೋದು, BP ಇರ್ಬೋದು, ಶುಗರ್ ಇರ್ಬೋದು, ಎಲ್ಲನೂ ಕಂಟ್ರೋಲ್ ಮಾಡುವಂತಹ ಒಂದು ಶಕ್ತಿನ ಅದು ಹೊಂದಿರುತ್ತೆ. ಪೀರಿಯಡ್ಸು ಕೂಡ ರೆಗ್ಯುಲರಾಗಿ ಆಗುತ್ತೆ. ಸೊ ಇದನ್ನು ಟ್ರೈ ಮಾಡಿ. ತುಂಬ ಜನ ಹುಡುಗಿರ್ಗಳಿಗೆ ಇವಾಗೆಲ್ಲ ಕರೆಕ್ಟಾಗೇ ಆಗಲ್ಲ ಅಲ್ವಾ, ತಿಂಗಳಿಗೊಂದ್ಸಲ ಆಗೋರೆಲ್ಲ, ಮುಂಚೆ ಎಲ್ಲ ತಿಂಗಳಿಗೊಂದ್ಸಲ ಆಗೋರು, ಇವಾಗ 2 ತಿಂಗಳಿಗೊಂದ್ಸಲ, 3 ತಿಂಗಳು, 4 ತಿಂಗಳು ಆ ಥರ ಎಲ್ಲ ತುಂಬ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಇದನ್ನು ಈ ಒಂದು ಅಕ್ಷರದ್ದು ಮಂತ್ರನ ಚಾಂಟ್ ಮಾಡಿ. ಸೊ ಇದು ಯಾರ್ದು ಅಂದರೆ ತಾರಾದೇವಿದು ಒಂದು ಮಂತ್ರ ಆಗಿರುತ್ತೆ. ತಾರಾದೇವಿ ಅಂದರೆ ಇದು ಪಾರ್ವತಿ ದೇವ್ರದ್ದು ಒಂದು ಸ್ವರೂಪ. ಸೊ ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್. ಇದನ್ನು ಪರ್ಟಿಕ್ಯುಲರಾಗಿ ನೀವು ಬಾಡಿ ಪಾರ್ಟಲ್ಲಿ ಹಾಕಬೇಕು ಅಂದರೆ ಎಲ್ಲಿ ಹಾಕಬೇಕು ಅನ್ನೋದು ನಾನು ಹೇಳ್ತೀನಿ, ಯಾವ ಇದ್ರಲ್ಲಿ ಹಾಕೋಬೇಕು ಅಂತ. ಸೊ ಇದು ನಾಭಿ ಅಂದ್ಕೊಳ್ಳಿ, ನೇವಲ್ ಅಂದ್ಕೊಳ್ಳಿ. ಸೊ ನಾನು ನಿಮಗೆ ಸುಮ್ಮನೆ ತೋರಿಸ್ತಾ ಇರೋದು. ಸೊ ನೋಡಿ, ಇದು ನೇವಲ್ ಅಂದ್ಕೊಳ್ಳಿ ಬಾಡಿ ಪಾರ್ಟಲ್ಲಿ. ಸೊ ಇದ್ರ ಮೇಲ್ಗಡೆ ನೀವು ಈ ಥರ ಹಾಕೋಬೇಕು, ಗ್ರೀನ್ ಕಲರ್ ಪೆನ್ನಲ್ಲೇ ಹಾಕಬೇಕು ನೀವು, ಆಯಿತಾ. ಸೊ ಹಿಂಗೆ ಇದರಲ್ಲಿ ಬರೀರಿ ಹಿಂಗೆ ಅಕ್ಷರದಲ್ಲಿ. ಸೊ ಇಂಥ ಕಡೆ ಇಲ್ಲಿ ಮೇಲ್ಗಡೆ ಸ್ಕೆಚ್ ಪೆನ್ನಲ್ಲಿ ಟಮ್ ಅಂತ ಹಿಂಗೆ ಅಕ್ಷರದಲ್ಲಿ ಬರೀರಿ. ಸೊ ಈ ಥರ ಮಾಡ್ಕೋಬೋದು. ಹುಡುಗಿರಾಗಿರ್ಬೋದು, ಹುಡುಗರಾಗಿರ್ಬೋದು, ಯಾರು ಬೇಕಾದ್ರೂ ಮಾಡ್ಕೋಬೋದು, ಏನಾರ ಹೆಲ್ತ್ ಇಶ್ಯೂಸ್ ಇದ್ದರೆ ನಾನು ಹೇಳೋದು. ಸೊ ಇದು ಯಾವ ಥರ ಇದಾಗುತ್ತೆ ಅಂದರೆ ಮೆಂಟಲ್ ಸ್ಟ್ರೆಸ್ನ ಸರಿ ಮಾಡುತ್ತೆ, ಅಂದರೆ ಸ್ಟೇಬಲ್ ಆಗಂಗೆ ಮಾಡುತ್ತೆ. ಆ ಥರ ತುಂಬ ಏನು ಗೊತ್ತಾ, ಕೆಲವ್ರಿಗೆಲ್ಲ ಹೊಟ್ಟೆಗೆ ಸಂಬಂಧಪಟ್ಟಿರೋ ಹೆಲ್ತ್ ಪ್ರಾಬ್ಲಮ್ಸ್ ತುಂಬ ಇರುತ್ತಲ್ವ, ಹೊಟ್ಟೆಗೆ ಸಂಬಂಧಪಟ್ಟಿರೋದು. ಸೊ ಅದಕ್ಕೆ ಆ ಥರ ಮೇಲ್ಗಡೆ ಟಮ್ ಅಂತ ಬರಿಬೇಕು, ಆಯಿತಾ. ಸೊ ಇವತ್ತಿನ ವ್ಲಾಗ್ನಲ್ಲಿ ಫ್ರೆಂಡ್ಸ್ ನಿಮಗೆ ನಾನು ಮನಿ ಅಬಂಡೆನ್ಸ್ದು ಮತ್ತು ಹೆಲ್ತ್ ಇಶ್ಯೂಸ್ದು ಹೇಳಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಹಾಗೆ ಹೋಗ್ಬಿಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಅದನ್ನೇ, ಸೊ ಅದು ಯಾವ ದಿನದಲ್ಲಿ ಮಾಡಬೇಕು ಅಂದರೆ ನೀವು ಯಾವ ದಿನದಲ್ಲಿ ಬೇಕಾದ್ರೆ ಮಾಡ್ಬೋದು ಟಮ್ ಅನ್ನೋದು. ಈವನ್ ನೀವು ಅದನ್ನು ಪ್ರೊನೌನ್ಸ್ ಕೂಡ ಮಾಡ್ಕೋಬೋದು, ಅಂದರೆ ಹೇಳ್ಕೊಬೋದು.
ಟಮ್ 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 ಆ ಥರ ಹೇಳ್ಬೇಕಾದ್ರೆ ನಿಮ್ಮದು ಬೇಕಾದ್ರೆ ಹಂಗೆ ಹೇಳ್ಕೊಂಡು ನೋಡಿ, ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಸೊ ಆಯಿತಾ. ಸೊ ಇದನ್ನು 108 ಸಲ ಮಾಡಬೇಕು, 108 ಸಲ ಹೇಳ್ಕೊಬೇಕು ಹೇಳೋದಾದ್ರೆ. ಇಲ್ಲಾಂದರೆ ಜಸ್ಟ್ ನೀವು ಬರೆಯೋದಾದ್ರೆ ಗ್ರೀನ್ ಸ್ಕೆಚ್ ಪೆನ್ನಲ್ಲಿ ಆ ಥರ ಬರ್ಕೋಬೋದು ನೀವು, ಆಯಿತಾ. ಸೊ ವಿಡಿಯೋ ಇಷ್ಟ ಆದರೆ ಹಾಗೆ ಬಿಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿ ಫ್ರೆಂಡ್ಸ್, ಈ ಥರ ಇರುತ್ತೆ. ಟಮ್ ಅಂತ ಈ ಥರ ಬರೀಬೇಕಾಯ್ತಾ, ಟಮ್ ಅಂತ. ಸೊ ನೋಡಿ ಕನ್ನಡದಲ್ಲೂ ಬರ್ತಿದ್ದೀನಿ ಟಮ್ ಅಂತ. ಸೊ ಇದನ್ನು ನೀವು 108 ಸಲ ಹೇಳ್ಕೊಬೋದು, 108 ಸಲ, 108 ಸಲ ಹೇಳ್ಕೊಬೋದು. ಇಲ್ಲಾಂದರೆ ಈ ಥರ ಹೊಟ್ಟೆಯ ಭಾಗ ಹೊಕ್ಕಳು ಇರುತ್ತೆ ನೋಡಿ, ಅದ್ರ ಮೇಲ್ಗಡೆ ಈ ಥರ ಗ್ರೀನ್ ಕಲರ್ ಪೆನ್ನಲ್ಲೇ ಬರೀಬೇಕು ಆಯಿತಾ. ಸ್ಕೆಚ್ ಪೆನ್ನಲ್ಲಿ ಇಲ್ಲ ಮಾರ್ಕರಲ್ಲಿ ಬರ್ಕೊಳ್ಳಿ ಟಮ್ ಅಂತ ಈ ಥರ ಬರೆಯೋದ್ರಿಂದ ಸೊ ಹೊಟ್ಟೆಗೆ ಸಂಬಂಧಪಟ್ಟ ಯಾವುದೇ ಒಂದು ಹೆಲ್ತ್ ಇಶ್ಯೂಸು ಕಡಿಮೆ ಆಗ್ತಾ ಬರುತ್ತೆ, ಮೆಂಟಲ್ ಸ್ಟ್ರೆಸ್ಸೂ ಕಡಿಮೆ ಆಗುತ್ತೆ ಈ ಥರ ಟಮ್ ಅನ್ನೋದನ್ನು ಪ್ರೊನೌನ್ಸ್ ಮಾಡೋದ್ರಿಂದ.